ಪ್ರಕರಣ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವ ಬಗ್ಗೆ ಖರ್ಗೆಗೆ ಮಾಹಿತಿಯನ್ನ ನೀಡಲಾಗಿದೆ. ವರಿಷ್ಠರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಸ್ತುತ ಹನಿ ಟ್ರ್ಯಾಪ್ ಹಿಂದಿರುವಂತಹ ನಾಯಕ ಯಾರು, ಯಾವ ಪಕ್ಷದಲ್ಲಿದ್ದಾರೆ, ಯಾಕೆ ಮಾಡಿಸಿದ್ದಾರೆ, ಎಲ್ಲ ಡೀಟೇಲ್ಸ್ ಅನ್ನ ಸಿಎಂ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಖರ್ಗೆ ಅವರು ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಿಎಂ ಮುಖಾಂತರವಾಗಿ ಕಲೆ ಹಾಕಿದ್ದಾರೆ. ಇದನ್ನ ಏನೇನು ಮಾಹಿತಿ ಕಲೆ ಹಾಕಿದ್ದಾರೋ ಖರ್ಗೆ ಅವರು, ಅಂದ್ರೆ ಹನಿ ಟ್ರ್ಯಾಪ್ ವಿಚಾರ ಯಾಕೆ ಪ್ರಸ್ತಾಪ ಆಯ್ತು, ಹನಿ ಟ್ರ್ಯಾಪ್ ಮಾಡಿಸ್ತಾ ಇರೋದು ಯಾರು, ಯಾಕೆ ಮಾಡಿಸಿದ್ದಾರೆ, ಯಾರ್ಯಾರು ಹನಿ ಟ್ರ್ಯಾಪ್ ಆಗಿದೆ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಹೆಸರೇ ಯಾಕೆಲ್ಲಾ ಕಡೆ ಕೇಳಿ ಬರ್ತಾ ಇದೆ, ಇದರಿಂದ ಆಗುವಂತ ಡ್ಯಾಮೇಜ್ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಯೋಚಿಸಿ ಅದನ್ನ ರಾಹುಲ್ ಗಾಂಧಿಗೆ ತಿಳಿಸಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಆ ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಾಗತ್ತೆ. ನೋಡಿ, ಈ ವಿಚಾರ ಸದನದಲ್ಲೇ ಚರ್ಚೆ ಆಗಿದ್ರಿಂದ ಸಹಜವಾಗಿ ಇಡೀ ರಾಜ್ಯದ ಜನತೆಯ ಚಿತ್ತವು ಈ ಹನಿ ಟ್ರ್ಯಾಪ್ ಮೇಲೇನೆ ಇದೆ. ಹನಿ ಟ್ರ್ಯಾಪ್ ಯಾಕೆ ಮಾಡಿಸ್ತಾರೆ, ಯಾರು ಮಾಡಿಸ್ತಾರೆ, ಇದಕ್ಕೆ ಕಾರಣ ಏನು, ಮಾಡಿಸೋದ್ರಿಂದ ಆಗುವ ಲಾಭ ಏನು, ಈಗಾಗಲೇ ಯಾರ್ಯಾರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಮೊನ್ನೆ ಸದನದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು ಉದ್ವೇಗಕ್ಕೆ ಒಳಗಾಗಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪಿಸಿದ್ರು. ಬಿಜೆಪಿಯಲ್ಲಿರೋರ್ದು ಹನಿ ಟ್ರ್ಯಾಪ್ ಆಗಿದೆ, ಕಾಂಗ್ರೆಸ್ ನಲ್ಲಿರೋರ್ದು ಆಗಿದೆ, JDS ನಲ್ಲಿರೋರ್ದು ಆಗಿದೆ, ಎಲ್ಲ ಸ್ಟೇ ತಗೊಬಂದಿದ್ದಾರೆ, ಯಾವ ಚಾನಲ್ ಅಲ್ಲೂ ಬರಬಾರ್ದು, ಎಲ್ಲಿಯೂ ಗೊತ್ತಾಗಬಾರ್ದು, ನಾವು ಟ್ರ್ಯಾಪ್ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ಸ್ಟೇ ತಗೊಬಂದ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರಿಂದ ರಾಜ್ಯದ ಜನತೆಗೂ ಕೂಡ ಒಂದ್ ರೀತಿಯಾಗಿ ತಲೆಯಲ್ಲಿ ಹುಳ ಬಿಟ್ಟಂಗೆ. ಯಾರ್ಯಾರ್ದಪ್ಪ ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ, ನಮ್ ಕ್ಷೇತ್ರದ ಶಾಸಕರದ್ದು ಏನಾದ್ರೂ ಟ್ರ್ಯಾಪ್ ಆಗಿದ್ಯಾ, ನಮ್ ಶಾಸಕರದ್ದು ವಿಡಿಯೋ ಇದೆಯಾ, ಇಂಥದ್ದು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇದು ಸಾಕಷ್ಟು ರೀತಿಯಾದಂತ ಚರ್ಚೆಗೂ ಕಾರಣವಾಗಿತ್ತು. ಬಟ್ ಕಾಂಗ್ರೆಸ್ ನಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ಅಂದ್ರೆ, ನಿನ್ನೆ ಇದ್ದಕ್ಕಿದ್ದ ಹಾಗೆಯೇ ಎಐಸಿಸಿ ಅಧ್ಯಕ್ಷರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ. ಈ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗತ್ತೆ. ಸಂಪುಟ ಪುನರ್ರಚನೆಯ ವಿಸ್ತಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮೇನ್ಲಿ ಚರ್ಚೆ ಆಗಿದ್ದು, ಆಗಬೇಕಾಗಿದ್ದ ವಿಚಾರವೂ ಕೂಡ ಈ ಹನಿ ಟ್ರ್ಯಾಪ್ ವಿಚಾರ. ರಾಜಣ್ಣ ಸೇರಿದಂತೆ ಕೆಲವು ಕಾಂಗ್ರೆಸ್ನ ನಾಯಕರು ನಮ್ಮಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದನ್ನ ಹೇಳಿದ್ರು, ಮತ್ತೆ ನಮ್ಮವರೇ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ರು. ನೋಡಿ, 224 ಜನರ ಪೈಕಿ 222 ಜನರು ಕೂಡ ಹನಿ ಟ್ರ್ಯಾಪಿಗೆ ಒಳಗಡೆ ಆಗಿದ್ದಾರೆ ಅಂತ ಹೇಳಿದ್ರು. ಇಬ್ರನ್ನ ಬಿಟ್ರು. ಆ ಇಬ್ರು ಯಾರು ಅನ್ನೋದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಅಲ್ವಾ. ಅದರ ಜೊತೆಗೆ ನಮ್ಮಲ್ಲೇ ಇರೋರು ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ದು, ಸಿಎಂ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ದು, ಟ್ರ್ಯಾಪ್ ಮಾಡಿ ರಾಜಕೀಯವಾಗಿ ನಮ್ಮನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದು, ಮುನಿರತ್ನ ಅವರ ಜೀವನ ಹಾಳು ಮಾಡಿದ್ರು ಅಂತ ಹೇಳಿದ್ದು, ನಮ್ ಜೀವನನು ಹಾಗೆ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ರು ಅಂತ ಹೇಳಿದ್ದು, ರಮೇಶ್ ಜಾರಕಿಹೊಳಿ ಅವರ ಜೀವನ ಹಾಳು ಮಾಡಿದ್ರು ಅಂತ ಹೇಳಿದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು, ಪ್ರಶ್ನೆಗಳನ್ನ ಹುಟ್ಟಾಕಿತ್ತು. ಇದನ್ನು ಇಲ್ಲಿಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಗೊತ್ತೂ ಆಯ್ತು. ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪೂರ್ಣ ಮಾಹಿತಿ ಪಡ್ಕೊಂಡಿದ್ದಾರೆ. ಸಿಎಂ ಹತ್ರ ಒಂದಷ್ಟು ಮಾಹಿತಿಗಳಿತ್ತಂತೆ. ರಾಜಣ್ಣ ಅವರ ಪುತ್ರ ರಾಜೇಂದ್ರ, MLC ರಾಜೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಏನೇನ್ ಸಾಕ್ಷಿಗಳು ಸಿಕ್ಕಿತ್ತು ಅಂದ್ರೆ, ಅವರ ತುಮಕೂರು ನಿವಾಸ ಮತ್ತೆ ಬೆಂಗಳೂರು ನಿವಾಸ, ಕಚೇರಿ ಇಲ್ಲೆಲ್ಲ ಬಂದು ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಒಂದ್ 3-4 ಜನ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಅವ್ರು ಯಾರು, ಯಾವಾಗ ಬಂದಿದ್ರು, ಹೇಗ್ ಬಂದಿದ್ರು, ಯಾವ ಸೋಜಕದಲ್ಲಿ ಬಂದಿದ್ರು, ಯಾವ ತರ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ರು, ಇವ್ರಿಗೆ ಹೆಂಗ್ ಗೊತ್ತಾಯ್ತು, ಇವ್ರ ಆಮೇಲೆ ಏನ್ ಮಾಡಿದ್ರು, ಈ ಟ್ರ್ಯಾಪ್ ಮಾಡ್ಬೇಕು ಅಂತ ಹೇಳಿದ್ಯಾರು, ಯಾರಿದ್ದಾರೆ ಅದ್ರ ಹಿಂದೆ, ದೊಡ್ಡೋರು ಅಂದ್ರೆ ಆ ದೊಡ್ಡೋರು ಯಾರು. ಸೊ ಇದೆಲ್ಲವೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಸಿಎಂ ನೀಡಿದ್ರಂತೆ. ಸೊ ಸಿಎಂ ಆ ಎಲ್ಲಾ ಮಾಹಿತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಿದ್ದಾರೆ. ಈಗ ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಂಡಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದು ತನಿಖೆ ಆಗ್ಬೇಕು, ಇದನ್ನ ಇಲ್ಲೇ ಬಿಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಲಿದ್ದಾರೆ, ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಿದ್ದಾರೆ. ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಈಗೇನ್ ಹನಿ ಟ್ರ್ಯಾಪ್ ಅಂತಿದ್ದಾರಲ್ಲ, ಈ ಪ್ರಕರಣ ಇಲ್ಲಿಗೆ ಮುಗ್ದೋಗ್ಬಿಡುತ್ತಾ ಅನ್ನೋದು ಪ್ರಶ್ನೆ. ಅಂದ್ರೆ ಬರೀ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗ್ಬಿಡತ್ತಾ, ತನಿಖೆ ಆಗಲ್ವಾ, ತನಿಖೆಗೆ ವಹಿಸಲ್ವಾ, ಇದ್ರ ಹಿಂದೆ ಯಾರಿದ್ದಾರೆ ಅವ್ರು ಹೊರಗೆ ಬರಲ್ವಾ, ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕೆ ಈ ಪ್ರಶ್ನೆ ಅಂದ್ರೆ, ಪ್ರಕರಣವನ್ನ ತನಿಖೆಗೆ ನೀಡೋದಕ್ಕೆ ಸರ್ಕಾರ ಹಿಂದೇಟ್ ಹಾಕ್ತಾ ಇದೆ. ತಮ್ಮ ಸಚಿವರ ಮೇಲೆ ಆರೋಪ ಕೇಳಿ ಬಂದ್ರು ಕೂಡ ಸೈಲೆಂಟ್ ಆಗೇ ಇದೆ. ಯಾಕೆ ಸೈಲೆಂಟ್ ಆಗಿದೆ?
ಈ ವಿಚಾರದಲ್ಲಿ ರಾಜಣ್ಣ ಪರ ನಿಂತು ತನಿಖೆಗೆ ಪ್ರತಿಪಕ್ಷಗಳು ಒತ್ತಾಯ ಮಾಡ್ತಾ ಇದೆ. ಈ ಕಡೆ ಬಿಜೆಪಿ ಅವರು, ಜೆಡಿಎಸ್ ಅವರು ರಾಜಣ್ಣನ ಮಾನ ಮರ್ಯಾದೆ ಹೋಗುತ್ತೆ, ರಾಜಣ್ಣನ ರಾಜಕೀಯ ಭವಿಷ್ಯ ಹಾಳಾಗುತ್ತೆ, ರಾಜಣ್ಣನ ಬಗ್ಗೆ ಯೋಚನೆ ಮಾಡಿ, ರಾಜಣ್ಣಂಗೆ ಯಾರೋ ಟ್ರ್ಯಾಪ್ ಮಾಡಿದ್ರು ಅಂತ ಬಾಯ್ ಬಡ್ಕೊಳ್ತಾ ಇದ್ರು. ಸ್ವಪಕ್ಷದವ್ರು ಏನು ಮಾಡ್ತಾ ಇಲ್ಲ, ಅಂದ್ರೆ ಕಾಂಗ್ರೆಸ್ನವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರೆ ತಮ್ಮದೇ ಸಚಿವರ ಪರ ನಿಲ್ಲೋದಕ್ಕೆ ಸಿಎಂ ಕೂಡ ಮೀನಾಮೇಷಿಗೆ ಎಣಿಸ್ತಾ ಇದ್ದಾರೆ. ರಾಜಣ್ಣ ಅವರು ಸಿಎಂ ಆಪ್ತರು. ರಾಜಣ್ಣ ಮತ್ತು ಸಿಎಂ ಒಳ್ಳೆ ಸಂಬಂಧವನ್ನ ಹೊಂದಿದ್ದಾರೆ. ಸೊ ಇಬ್ರು ಆಪ್ತರು ಅನ್ನೋದು ಗೊತ್ತಿದೆ. ಹೀಗಿದ್ರು ಕೂಡ ಸಿಎಂ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ ರಾಜಣ್ಣ ಪರವಾಗಿ. ಯಾಕೆ? ಅದು ಪ್ರಶ್ನೆ. ಸಿಎಂ ಪರವಾಗಿ ಅನೇಕ ಬಾರಿ ರಾಜಣ್ಣ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಅದು ಸಿಎಂ ಆಗುವ ವಿಚಾರ ಆಗಿರ್ಬೋದು, ಸಿಎಂ ಬದಲಾವಣೆಯ ವಿಚಾರ ಆಗಿರ್ಬೋದು, ನಮ್ಮ ನಾಯಕರ ವಿಚಾರ ಆಗಿರ್ಬೋದು. ಅಂದ್ರೆ ನಮ್ಮ ನಾಯಕ ಯಾರು, ನಮ್ಮ ನಾಯಕರ ಆಯ್ಕೆ ವಿಚಾರ ಅಂತ ಬಂದಾಗ ರಾಜಣ್ಣ ಸಿಎಂ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಆದ್ರೆ ರಾಜಣ್ಣ ಟ್ರಾಫಿಕ್ ಒಳಗಾಗ್ತಿದ್ದೆ ಅಂತ ಹೇಳಿದ್ರು ಕೂಡ ಸಿಎಂ ಯಾಕೆ ಇನ್ನೂ ಮೀನಾಮೇಷ ಎಣಿಸ್ಕೊಂಡು ಕೂತಿದ್ದಾರೆ? ಸ್ಟ್ಯಾಂಡ್ ಯಾಕೆ ತೆಗೆದುಕೊಂಡಿಲ್ಲ? ಪ್ರಶ್ನೆ ಅಲ್ವಾ ಇದು? ಅನುಮಾನ ಕಾರಣ ಆಗ್ತಾ ಇದೆ. ಇದು ದೂರು ಕೊಡ್ತೀನಿ ಅಂತ ಹೇಳಿದಂತ KN ರಾಜಣ್ಣ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸದನದಲ್ಲಿ ಜೋರಾಗಿ ಮಾತಾಡಿದ್ರು. ಹಿಂಗ ಅನ್ಯಾಯ ಆಗ್ತಾ ಇದೆ, ಹಿಂಗ್ ಮೋಸ ಆಗ್ತಿದೆ, ನಮ್ಮನ್ನ ಟ್ರಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಇವ್ರ ಮಗ ಕೂಡ ಅದನ್ನೇ ಹೇಳಿದ್ರು. ರಾಜಕೀಯವಾಗಿ ಎದುರು ಬನ್ನಿ, ಮಾತಾಡೋಣ, ಹೊಡೆದಾಡೋಣ, ಬಡ್ದಾಡೋಣ, ಷಡ್ಯಂತ್ರ ಮಾಡೋಣ, ಸ್ಟ್ರಾಟರ್ಜಿ ಮಾಡೋಣ, ಅದೇ ಅಡ್ಡದಾರಿಲಿ ಬರಬೇಡಿ ಅಂತ ಹೇಳಿದ್ರು. ಇಷ್ಟೆಲ್ಲ ರೋಷಾವೇಶವಾಗಿ ಮಾತನಾಡಿದ ರಾಜಣ್ಣ ಕಂಪ್ಲೇಂಟ್ ಕೊಡ್ತೀನಿ ಅಂತಾನು ಹೇಳಿದ್ರು. ಈ ಕ್ಷಣದವರೆಗೂ, ಈಗಿನವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ರಾಜಣ್ಣ ಕಂಪ್ಲೇಂಟ್ ಕೊಟ್ಟಿಲ್ಲ? ನಿಮಗೆ ಅನ್ಯಾಯ ಆಗಿದೆ, ನಿಮ್ಮನ್ನ ಟ್ರ್ಯಾಪ್ ಮಾಡಕ್ ನೋಡಿದ್ದಾರೆ, ನಿಮ್ ತರ ಬೇರೆಯವ್ರನ್ನು ಟ್ರ್ಯಾಪ್ ಮಾಡ್ತಾರೆ, ಅಧಿಕಾರ ಕಳ್ಕೊಳ್ಬೇಕಿತ್ತು, ಸ್ವಲ್ಪ ಯಾಮಾರಿದ್ರು, ಇದೆಲ್ಲ ಗೊತ್ತಿದ್ರು ಕೂಡ ರಾಜಣ್ಣ ಇನ್ನೂ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಭಯನಾ? ಅಥವಾ ಕೊಡ್ಬೇಡಿ ಅಂತ ಯಾರಾದ್ರೂ ಹೇಳಿದಾರಾ? ಅಥವಾ ಕಂಪ್ಲೇಂಟ್ ಕೊಟ್ರೆ ವರ್ಕೌಟ್ ಆಗಲ್ಲ ಅಂತನಾ? ಏನ್ ರೀಸನ್ ಇರಬಹುದು? ತನಿಖೆ ಮಾಡಿಸ್ತೀನಿ ಅಂದಿದ್ದಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ವಹಿಸ್ತೀವಿ ಅಂತ ಸದನದಲ್ಲಿ ಹೇಳಿದ್ರು. ಯಾವ ಉನ್ನತ ಮಟ್ಟ? ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಉನ್ನತ ಮಟ್ಟಕ್ಕೆ ವಹಿಸಿಲ್ಲ. ಹೀಗಾಗಿ ಇಡೀ ಪ್ರಕರಣವೇ ಮುಚ್ಚಿ ಹೋಗುತ್ತಾ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಕಾಂಗ್ರೆಸ್ನವರು ಈ ತರದೊಂದು ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಹನಿ ಟ್ರ್ಯಾಪ್ ವಿಚಾರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ಬಿಡ್ತು ಸದನದಲ್ಲಿ. ಸಿಕ್ಕಾಬಿಟ್ಟೆ ಹೈ ಡ್ರಾಮಾ ಆಯ್ತು. ಎಷ್ಟರ ಮಟ್ಟಿಗೆ ಚರ್ಚೆ ಆಯ್ತೋ ಅಷ್ಟೇ ಮಟ್ಟಿಗೆ ಇದ್ಯಾಕೋ ಸೈಡ್ ಆಗ್ತಿರೋ ತರನು ಕಾಣಿಸ್ತಾ ಇದೆ. ಸ್ವಪಕ್ಷದವ್ರ ವಿರುದ್ಧವೇ ಆರೋಪಗಳು ಬಂದ್ರು ಸಿಎಂ ಅದಕ್ಕೆ ಧ್ವನಿ ಎತ್ತೋದಕ್ಕೆ ಹಿಂದೆ ಇಟ್ಟು ಹಾಕ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿ ಪಡ್ಕೊಂಡ್ರು, ಮುಂದೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಾಜಣ್ಣ ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರು, ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಏನಾಗ್ತಿದೆ ಅಂತ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ? ಖಂಡಿತ ನೀತಿ, ಯಾಕೆಂದ್ರೆ ಈಗಾಗಲೇ 4-5 ದಿನಗಳು ಕಳೀತಾ ಇದೆ. ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿ ಸದನದಲ್ಲಿ ಚರ್ಚೆ ಆಗಿ, ಆದ್ರೆ ಇಲ್ಲಿಯವರೆಗೂ ಕೂಡ ಅದರ ಬಗ್ಗೆ ತನಿಖೆಯನ್ನ ಕೊಡುವಂತಹ ಗಟ್ಟಿ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ತಾ ಇಲ್ಲ. ಸ್ವಪಕ್ಷದಲ್ಲೇ ಪ್ರಭಾವಿ ನಾಯಕರು ಈ ರೀತಿಯಾದಂತ ಒಂದು ಪ್ರಯತ್ನವನ್ನ ಮಾಡಿರಬಹುದು ಅನ್ನುವಂತಹ ಚರ್ಚೆಗಳು ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಆದ್ರೆ ಯಾರು ಏನು ಅನ್ನುವಂಥದ್ದು ಇಲ್ಲಿಯವರೆಗೂ ಕೂಡ ಬಹಿರಂಗ ಆಗಿಲ್ಲ. ಇದರ ನಡುವೆ ರಾಜಣ್ಣ ಅವರು ನಾವು ಕಂಪ್ಲೇಂಟ್ ಅನ್ನ ಕೊಡ್ತೇನೆ, ದೂರನ್ನ ಕೊಡ್ತೇನೆ, ತನಿಖೆಯನ್ನ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದಂತವ್ರು ಇಲ್ಲಿಯವರೆಗೆ ತುಟಿಪಿಟಿಕ್ ಅಂತ ಇಲ್ಲ. ಅವರು ಅದರ ಬಗ್ಗೆ ಎಲ್ಲೋ ಒಂದ್ ಕಡೆ ಜಾರ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಸದನದಲ್ಲೇ ನಾನು ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಮಾಡ್ತೇವೆ, ದೂರು ಕೊಟ್ರಿ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇಲ್ಲಿಯವರೆಗೆ ಪರಮೇಶ್ವರ್ ಕೂಡ ಅದರ ಬಗ್ಗೆ ತನಿಖೆಗೆ ಎಲ್ಲೂ ಕೂಡ ಆದೇಶವನ್ನ ಮಾಡಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಸೊ ಯಾಕೆ ಏನು ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಯಾಕೆಂದ್ರೆ ಇಂತಹ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದ ನಂತರ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ? ಯಾಕಂದ್ರೆ ಇದರ ವಿರುದ್ಧವಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿ ಇವತ್ತು 18 ಶಾಸಕರು ಅಮಾನತಾಗಿದ್ದಾರೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ. ಆದ್ರೆ ಸ್ವಪಕ್ಷೀಯ ಕಾಂಗ್ರೆಸ್ ನಾಯಕರಲ್ಲಿ ಯಾಕೆ ಈ ರೀತಿಯಾದಂತ ಧೋರಣೆ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ನಾಯಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಇದನ್ನ ತನಿಖೆಗೆ ಕೊಡ್ಲೇಬೇಕು, ಯಾರಿದ್ದಾರೆ ಇದರ ಹಿಂದೆ ಅನ್ನುವಂಥದ್ದು ಬಹಿರಂಗ ಆಗ್ಬೇಕು ಅಂತೇಳಿ ಒತ್ತಡವನ್ನ ತರ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಅವರನ್ನ ಭೇಟಿ ಮಾಡಿ ಸಂಪೂರ್ಣವಾದಂತ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ.
ಅವರು ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರವನ್ನ ಇಲ್ಲಿ ನಡೆದಂತಹ ಘಟನೆಗಳು ಏನಿದೆ ಅದರ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರ ತಲುಪುವವರೆಗೆ ಯಾವುದೇ ಗಟ್ಟಿ ನಿರ್ಧಾರವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುವಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ನಿಂದ ಯಾವ ಸೂಚನೆ ಬರುತ್ತೆ ಅಂತೇಳಿ ರಾಜ್ಯ ನಾಯಕರು ನೋಡ್ತಾ ಇದ್ದಾರೆ. ಹೈಕಮಾಂಡ್ ನಿಂದ ಸೂಚನೆ ಬರುವವರೆಗೆ ರಾಜ್ಯ ನಾಯಕರು ಮುಂದುವರಿಯೋದಿಲ್ಲ ಈ ವಿಚಾರದಲ್ಲಿ. ಇಲ್ಲಿಗೆ ಹೈಕಮಾಂಡ್ ಇಲ್ಲ ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗತ್ತೆ. ಹಾಗಾಗಿ ಇದರ ಹಿಂದೆ ಯಾರಿದ್ದಾರೆ, ಕಠಿಣವಾದಂತ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂತ ಗಟ್ಟಿ ನಿರ್ಧಾರವನ್ನ ಮಾಡಿದ್ರೆ ಇಲ್ಲಿಗೆ ತನಿಖೆಗೆ ಕೊಡುವಂತಹ ಅವಕಾಶಗಳು ಇರ್ತಾ ಇತ್ತು. ಮುಖ್ಯಮಂತ್ರಿಗಳು ಕೂಡ ಮುಂದುವರಿತಾ ಇದ್ರು. ಆದ್ರೆ ಹೈಕಮಾಂಡ್ ನಿಂದ ಸೂಚನೆ ಬರದೆ ಹಿನ್ನೆಲೆಯಲ್ಲಿ ತಾವು ಏಕಾಏಕಿ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮತ್ತೆ ಪಕ್ಷದ ಹೈಕಮಾಂಡ್ ಬೇರೆ ಏನಾದ್ರೂ ತೀರ್ಮಾನವನ್ನ ತೆಗೆದುಕೊಂಡ್ರೆ ಹೇಗೆ ಅನ್ನುವಂತ ಆಲೋಚನೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಜೊತೆಗೆ ಸ್ವಪಕ್ಷೀಯ ನಾಯಕರಲ್ಲಿ ಈ ರೀತಿಯಾದಂತ ಪ್ರಯತ್ನಗಳು ನಡೆದಿದೆ ಅನ್ನುವಂತ ವಿಚಾರಗಳು ಈಗ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಕೆಲವೊಂದಷ್ಟು ಅನುಮಾನಗಳು ಕೂಡ ಇದೆ. ನಾವು ಕೊಟ್ರೆ ಏನಾಗಬಹುದು, ನಮ್ಮನ್ನ ಮುಂದೆ ಟಾರ್ಗೆಟ್ ಮಾಡಬಹುದಾ, ನಾವು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ರೆ ಏನಾಗತ್ತೆ, ಈ ರೀತಿಯಾದಂತ ಚರ್ಚೆಗಳು ಸ್ವಪಕ್ಷೀಯ ಕಾಂಗ್ರೆಸ್ ನಾಯಕರಲ್ಲಿ ಕೂಡ ನಡೆದಿದೆ. ಹಾಗಾಗಿ ಈ ತನಿಖೆಗೆ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ. ಹೈಕಮಾಂಡ್ ಕೂಡ ಇಲ್ಲಿಯವರೆಗೆ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ.